ಎಲ್ಲ ಕನ್ನಡ ಕುಲಕೋಟಿಗಳಿಗೆ SS ಸ್ಟೋರೀಸ್ ಚಾನೆಲ್ ಕಡೆಯಿಂದ ತುಂಬು ಹೃದಯದ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಸಂಚಿಕೆಯಲ್ಲಿ ಕನ್ನಡದ ಬೆಸ್ಟ್ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳ ಮಾಹಿತಿಯನ್ನು ನಿಮಗಾಗಿ ತಂದಿದ್ದೇನೆ. ಈ ಸಂಚಿಕೆ ತುಂಬ ವಿಶೇಷವಾಗಿದೆ. ಈ ಸಂಚಿಕೆಯನ್ನು ಎಲ್ಲೂ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ವಿಶೇಷ ಸೂಚನೆ: ಈ ಚಿತ್ರಗಳನ್ನು ಯಾವುದೇ ಕಾರಣಕ್ಕೂ ರಾತ್ರಿ ವೇಳೆ ಒಬ್ಬರೇ ನೋಡಬೇಡಿ, ಏಕೆಂದರೆ ಅಷ್ಟು ಭಯಾನಕವಾಗಿವೆ ಈ ಚಿತ್ರಗಳೆಲ್ಲ. ಮೊದಲನೆಯ ಚಿತ್ರವಾಗಿ ವೆರಿಮಗಲ್ ಜಗನ್ನಾಥ್ ರವರವರ ನಿರ್ದೇಶನದಲ್ಲಿ 1985ರಲ್ಲಿ ಶರತ್ ಬಾಬು ಆರತಿ ಅವರ ಅಭಿನಯದಲ್ಲಿ ಮೂಡಿಬಂದ ತುಳಸಿದಳ. ಎರಡನೇ ಚಿತ್ರ ವಿ ರಾಜನ್ ಅವರ ನಿರ್ದೇಶನದಲ್ಲಿ 1990ರಲ್ಲಿ ಜೈ ಜಗದೀಶ್ ಭವ್ಯ ಅವರ ಅಭಿನಯದಲ್ಲಿ ಮೂಡಿಬಂದ ಅಗ್ನಿದಿವ್ಯ. ಮೂರನೇ ಚಿತ್ರ ವಿ ಸೋಮಶೇಖರ್ ಅವರ ನಿರ್ದೇಶನದಲ್ಲಿ ದೇವರಾಜ್ ಶ್ರುತಿ ಇವರ ಅಭಿನಯದಲ್ಲಿ 1992ರಲ್ಲಿ ತೆರೆಕಂಡ ಚಿತ್ರಲೇಖ. ಇನ್ನು ನಾಲ್ಕನೆಯದಾಗಿ MS ರಾಜಶೇಖರ್ ಅವರ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್ ಅವರ ಅಭಿನಯದಲ್ಲಿ 1989ರಲ್ಲಿ ತೆರೆಕಂಡ ಅದೇ ರಾಗ ಅದೇ ಹಾಡು ಚಿತ್ರ. ಇನ್ನು ಐದನೆಯದಾಗಿ ಶ್ರೀ ಕಾಂತನಾಥ್ ಅವರ ನಿರ್ದೇಶನದಲ್ಲಿ ಶಶಿಕುಮಾರ್ ಜಯಪ್ರದ ಅವರ ಅಭಿನಯದಲ್ಲಿ 1992ರಲ್ಲಿ ತೆರೆಕಂಡ ಆತ್ಮಬಂಧನ. ಆರನೆಯ ಚಿತ್ರವಾಗಿ ಮಂಡ್ಯ ನಾಗರಾಜ್ ಅವರ ನಿರ್ದೇಶನದಲ್ಲಿ ಸುರೇಶ್ ಹೆಬ್ಳಿಕರ್ ಅವರ ಅದ್ಭುತ ಅಭಿನಯದಲ್ಲಿ 1994ರಲ್ಲಿ ತೆರೆಕಂಡ ಮರ್ಡರ್ ಚಿತ್ರ. ಇನ್ನು ಏಳನೆಯದಾಗಿ ವಿಜಯ್ ಅವರ ನಿರ್ದೇಶನದಲ್ಲಿ ಅನಂತ್ನಾಗ್ ಲಕ್ಷ್ಮಿ ಅವರ ಅಭಿನಯದಲ್ಲಿ 1979ರಲ್ಲಿ ತೆರೆಕಂಡ ನಾನಿನ್ನ ಬಿಡಲಾರೆ ಚಿತ್ರ. ಇನ್ನು ಎಂಟನೆಯದಾಗಿ ಟೈಗರ್ ಪ್ರಭಾಕರ್ ಅವರ ನಿರ್ದೇಶನದಲ್ಲಿ ಟೈಗರ್ ಪ್ರಭಾಕರ್ ತಾರಾ ಅವರ ಅಭಿನಯದಲ್ಲಿ 1993ರಲ್ಲಿ ತೆರೆಕಂಡ ಮಹೇಂದ್ರ ವರ್ಮ ಚಿತ್ರ. ಇನ್ನು ಒಂಬತ್ತನೆಯದಾಗಿ S ನಾರಾಯಣ್ ಅವರ ನಿರ್ದೇಶನದಲ್ಲಿ ಶಶಿಕುಮಾರ್, ಚರಣ್ ರಾಜ್, ಮಾಧುರಿಮಾ ಇವರ ಅಭಿನಯದಲ್ಲಿ 1995ರಲ್ಲಿ ತೆರೆಕಂಡ ನಿಘಾತ ಚಿತ್ರ. ಇನ್ನು ಹತ್ತನೆಯದಾಗಿ KN ಚಂದ್ರಶೇಖರ್ ಶರ್ಮಾ ಇವರ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್, ವೀಣಾ ಇವರ ಅಭಿನಯದಲ್ಲಿ 1988ರಲ್ಲಿ ತೆರೆಕಂಡ ಸಂಯುಕ್ತ ಚಿತ್ರ. 11ನೆಯ ಚಿತ್ರವಾಗಿ ಮೋಹನ್ ಕುಮಾರ್ ಇವರ ನಿರ್ದೇಶನದಲ್ಲಿ ಸುರೇಶ್ ಹೆಬ್ಳಿಕರ್, ರೂಪಾ ಚಕ್ರವರ್ತಿ ಅವರ ಅಭಿನಯದಲ್ಲಿ 1981ರಲ್ಲಿ ತೆರೆಕಂಡ ಆಲೆಮನೆ ಚಿತ್ರ. ಇನ್ನು 12ನೆಯದಾಗಿ ರಾಜೇಂದ್ರ ಸಿಂಗ್ ಬಾಬು ಇವರ ನಿರ್ದೇಶನದಲ್ಲಿ ಆದಿತ್ಯ, ಸದಾ, ಸುಹಾಸಿನಿ ಅವರ ಅಭಿನಯದಲ್ಲಿ 2006ರಲ್ಲಿ ತೆರೆಕಂಡ ಮೋಹಿನಿ ಚಿತ್ರ. ಇನ್ನು 13ನೆಯದಾಗಿ ದಿನೇಶ್ ಬಾಬು ಅವರ ನಿರ್ದೇಶನದಲ್ಲಿ ಕುಮಾರ್ ಗೋವಿಂದ್, ಅನು ಪ್ರಭಾಕರ್ ಅವರ ಅಭಿನಯದಲ್ಲಿ 2004ರಲ್ಲಿ ತೆರೆಕಂಡ ಕನಕಾಂಬರಿ ಚಿತ್ರ. ಇನ್ನು 14ನೆಯದಾಗಿ ಸೂರ್ಯ ಇವರ ನಿರ್ದೇಶನದಲ್ಲಿ ದೇವರಾಜ್ ಶ್ರುತಿ ಅವರ ಅಭಿನಯದಲ್ಲಿ 1999ರಲ್ಲಿ ತೆರೆಕಂಡ ದುರ್ಗಾಶಕ್ತಿ ಚಿತ್ರ. ಇನ್ನು 15ನೆಯದಾಗಿ ಶ್ರೀನಿವಾಸ್ ರಾಜು ಇವರ ನಿರ್ದೇಶನದಲ್ಲಿ ಕೋಮಲ್ ಕುಮಾರ್, ಪ್ರಿಯಾಮಣಿ ಇವರ ಅಭಿನಯದಲ್ಲಿ 2016ರಲ್ಲಿ ತೆರೆಕಂಡ ಕಥೆ, ಚಿತ್ರಕಥೆ, ನಿರ್ದೇಶನ ಪುಟ್ಟಣ್ಣ ಚಿತ್ರ. ಇನ್ನು 16ನೆಯದಾಗಿ ಡಿ ರಾಜೇಂದ್ರ ಬಾಬು ಇವರ ನಿರ್ದೇಶನದಲ್ಲಿ ರವಿಚಂದ್ರನ್, ಮೋಹಿನಿ ಇವರ ಅಭಿನಯದಲ್ಲಿ 1992ರಲ್ಲಿ ತೆರೆಕಂಡ ಶ್ರೀರಾಮಚಂದ್ರ ಚಿತ್ರ. ಇನ್ನು 17ನೆಯದಾಗಿ ನವನೀತ್ ಇವರ ನಿರ್ದೇಶನದಲ್ಲಿ ತಿಲಕ್, ದೇವರಾಜ್, ಅನಿಶಾ ಇವರ ಅಭಿನಯದಲ್ಲಿ 2016ರಲ್ಲಿ ತೆರೆಕಂಡ ಕರ್ವ ಚಿತ್ರ. ಇನ್ನು 18ನೆಯದಾಗಿ KS ಅಶೋಕ್ ಅವರ ನಿರ್ದೇಶನದಲ್ಲಿ ದರ್ಶನ್, ಅಪೂರ್ವ, ಪಲ್ಲವಿ, ತೇಜು ಇವರ ಅಭಿನಯದಲ್ಲಿ 2013ರಲ್ಲಿ ತೆರೆಕಂಡ 6-2 ಚಿತ್ರ. 19ನೆಯ ಚಿತ್ರವಾಗಿ ಮುರಳಿ ಇವರ ನಿರ್ದೇಶನದಲ್ಲಿ ಕೋಮಲ್ ಕುಮಾರ್, ಐಶ್ವರ್ಯ ಮೆನನ್ ಇವರ ಅಭಿನಯದಲ್ಲಿ 2014ರಲ್ಲಿ ತೆರೆಕಂಡ ನಮೋ ಭೂತಾತ್ಮ ಚಿತ್ರ. ಇನ್ನು 20ನೆಯದಾಗಿ ಪೆರಾಲಾ ಅವರ ನಿರ್ದೇಶನದಲ್ಲಿ ಶಂಕರ್ನಾಗ್, ಗೀತಾ, ತಾರಾ, ಉನಿತವಾಸ್ ಇವರ ಅಭಿನಯದಲ್ಲಿ 1990ರಲ್ಲಿ ತೆರೆಕಂಡ ನಿಗೂಢ ರಹಸ್ಯ ಚಿತ್ರ. ಇನ್ನು 21ನೆಯ ಚಿತ್ರವಾಗಿ ಕಾಶಿನಾಥ್ ಅವರ ನಿರ್ದೇಶನದಲ್ಲಿ ಸುರೇಶ್ ಹೆಬ್ಳಿಕರ್, ಶೋಭಾ ಎಮ್ಮಿ ಇವರ ಅಭಿನಯದಲ್ಲಿ 1978ರಲ್ಲಿ ತೆರೆಕಂಡ ಅಪರಿಚಿತ ಚಿತ್ರ. ಇನ್ನು 22ನೆಯ ಚಿತ್ರವಾಗಿ ಶ್ರೀ ಜೈ ಇವರ ನಿರ್ದೇಶನದಲ್ಲಿ ರಮೇಶ್ ಅರವಿಂದ್, ರಾಧಿಕಾ ಕುಮಾರಸ್ವಾಮಿ ಇವರ ಅಭಿನಯದಲ್ಲಿ 2024ರಲ್ಲಿ ತೆರೆಕಂಡ ಭೈರಾದೇವಿ ಚಿತ್ರ. ಇನ್ನು 23ನೇ ಚಿತ್ರವಾಗಿ ರಾಘವೇಂದ್ರ ಕೆ ಇವರ ನಿರ್ದೇಶನದಲ್ಲಿ ಮನೀಶ್ ಆರ್ಯ, ಪ್ರಿಯಾಂಕಾ ರಾವ್, ಬೇಬಿ ಸುಹಾಸಿನಿ ಇವರ ಅಭಿನಯದಲ್ಲಿ 2016ರಲ್ಲಿ ತೆರೆಕಂಡ ನಾನಿ ಚಿತ್ರ.
ಇನ್ನು 24ನೇ ಚಿತ್ರವಾಗಿ ಅನೂಪ್ ಭಂಡಾರಿ ಇವರ ನಿರ್ದೇಶನದಲ್ಲಿ ನಿರೂಪ್ ಭಂಡಾರಿ, ರಾಧಿಕಾ ಚೇತನ್ ಇವರ ಅಭಿನಯದಲ್ಲಿ 2015ರಲ್ಲಿ ತೆರೆಕಂಡ ರಂಗಿತರಂಗ ಚಿತ್ರ. ಇನ್ನು 25ನೇ ಚಿತ್ರವಾಗಿ ಪಿ ವಾಸು ಅವರ ನಿರ್ದೇಶನದಲ್ಲಿ ವಿಷ್ಣುವರ್ಧನ್, ಸೌಂದರ್ಯ, ದ್ವಾರಕೀಶ್ ಅವರ ಅಭಿನಯದಲ್ಲಿ 2004ರಲ್ಲಿ ತೆರೆಕಂಡ ಆಪ್ತಮಿತ್ರ ಚಿತ್ರ. ಇನ್ನು 26ನೇ ಚಿತ್ರವಾಗಿ ನವರಸನ್ ಇವರ ನಿರ್ದೇಶನದಲ್ಲಿ ರಾಧಿಕಾ ಕುಮಾರಸ್ವಾಮಿ, ಸರೋವರ್ ಲೋಕೇಶ್ ಇವರ ಅಭಿನಯದಲ್ಲಿ 2019ರಲ್ಲಿ ತೆರೆಕಂಡ ದಮಯಂತಿ ಚಿತ್ರ. ಇನ್ನು 27ನೇ ಚಿತ್ರವಾಗಿ ರಾಮನಾರಾಯಣ್ ಇವರ ನಿರ್ದೇಶನದಲ್ಲಿ ಉಪೇಂದ್ರ, ಸಾಯಿ ಕುಮಾರ್, ಲಕ್ಷ್ಮೀರೈ ಇವರ ಅಭಿನಯದಲ್ಲಿ 2012ರಲ್ಲಿ ತೆರೆಕಂಡ ಕಲ್ಪನಾ ಚಿತ್ರ. ಇನ್ನು 28ನೇ ಚಿತ್ರವಾಗಿ ಓಂ ಪ್ರಕಾಶ್ ರಾವ್ ಇವರ ನಿರ್ದೇಶನದಲ್ಲಿ ಚಿರಂಜೀವಿ ಸರ್ಜಾ ಮತ್ತು ಸಾನ್ವಿ ಶ್ರೀವತ್ಸ ಇವರ ಅಭಿನಯದಲ್ಲಿ 2014ರಲ್ಲಿ ತೆರೆಕಂಡ ಚಂದ್ರಲೇಖ ಚಿತ್ರ. ಇನ್ನು 29ನೇ ಚಿತ್ರವಾಗಿ ಪಿ ವಾಸು ಇವರ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್, ವೇದಿಕಾ ಇವರ ಅಭಿನಯದಲ್ಲಿ 2016ರಲ್ಲಿ ತೆರೆಕಂಡ ಶಿವಲಿಂಗ ಚಿತ್ರ. ಇನ್ನು 30ನೇ ಚಿತ್ರವಾಗಿ ಜಯತೀರ್ಥ ಇವರ ನಿರ್ದೇಶನದಲ್ಲಿ ರಿಷಬ್ ಶೆಟ್ಟಿ ಮತ್ತು ಹರಿಪ್ರಿಯಾ ಇವರ ಅಭಿನಯದಲ್ಲಿ 2019ರಲ್ಲಿ ತೆರೆಕಂಡ ಬೆಲ್ ಬಾಟಮ್ ಚಿತ್ರ. ಇನ್ನು 31ನೇ ಚಿತ್ರವಾಗಿ ಕಾರ್ತಿಕ್ ಇವರ ನಿರ್ದೇಶನದಲ್ಲಿ ಅಭಿಮನ್ಯು ಕಾಶಿನಾಥ್, ದಿವ್ಯಾ ಶ್ರೀಧರ್ ಇವರ ಅಭಿನಯದಲ್ಲಿ 2012ರಲ್ಲಿ ತೆರೆಕಂಡ 12 AM ಚಿತ್ರ. ಇನ್ನು 31ನೇ ಚಿತ್ರವಾಗಿ KM ಚೈತನ್ಯ ಇವರ ನಿರ್ದೇಶನದಲ್ಲಿ ಚಿರಂಜೀವಿ ಸರ್ಜಾ, ಶರ್ಮಿಳಾ ಮಾಂಡ್ರೆ ಇವರ ಅಭಿನಯದಲ್ಲಿ 2017ರಲ್ಲಿ ತೆರೆಕಂಡ ಆಕೆ ಚಿತ್ರ. ಇನ್ನು 32ನೇ ಚಿತ್ರವಾಗಿ ಸೂರ್ಯ ಇವರ ನಿರ್ದೇಶನದಲ್ಲಿ ದೇವರಾಜ್, ವಿನೋದ್ ಆಳ್ವಾ, ರಮ್ಯಾ ಕೃಷ್ಣ ಇವರ ಅಭಿನಯದಲ್ಲಿ 2001ರಲ್ಲಿ ತೆರೆಕಂಡ ನೀಲಾಂಬರಿ ಚಿತ್ರ. ಇನ್ನು 33ನೇ ಚಿತ್ರವಾಗಿ ದಿನೇಶ್ ಬಾಬು ಅವರ ನಿರ್ದೇಶನದಲ್ಲಿ ಸಾನ್ವಿ ಶ್ರೀವಸ್ತ, ಸ್ಕಂದ ಅಶೋಕ್ ಇವರ ಅಭಿನಯದಲ್ಲಿ 2022ರಲ್ಲಿ ತೆರೆಕಂಡ ಕಸ್ತೂರಿ ಮಹಲ್ ಚಿತ್ರ. 34ನೇ ಚಿತ್ರವಾಗಿ ಉಪೇಂದ್ರ ಇವರ ನಿರ್ದೇಶನದಲ್ಲಿ ಕುಮಾರ್ ಗೋವಿಂದ್, ಮೇಘನಾ ಇವರ ಅಭಿನಯದಲ್ಲಿ 1993ರಲ್ಲಿ ತೆರೆಕಂಡ ಇಶ್ ಚಿತ್ರ. ಸ್ನೇಹಿತರೆ, ಈ ಎಲ್ಲ ಚಿತ್ರಗಳು ಭಯಂಕರವಾದ ಹಾರರ್, ಸಸ್ಪೆನ್ಸ್, ಥ್ರಿಲ್ಲರ್ ಉಳ್ಳ ಅದ್ಭುತ ಚಿತ್ರಗಳು. ಈ ಚಿತ್ರಗಳಲ್ಲಿ ನೀವು ಯಾವ ಚಿತ್ರಗಳನ್ನು ನೋಡಿದ್ರಿ, ಯಾವ ಚಿತ್ರಗಳನ್ನು ನೋಡಿದಾಗ ನಿಮಗೆ ತುಂಬ ಭಯವಾಗಿದೆ ಎನ್ನುವುದನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮನ್ನು ಅರಸಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳೊಂದಿಗೆ ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.